ಸೊ ನನ್ನ ವ್ಯೂವರ್ಸ್ಗೆ ಇವತ್ತೊಂದು ಟಾಸ್ಕ್ನ ಕೊಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಇವತ್ತು 4 ಹಾವುಗಳ ಸಂರಕ್ಷಣೆ ಆಯಿತು. ಓಕೆ, ಸೊ 4 ಹಾವುಗಳು ಡಿಫ್ರೆಂಟ್ ಹಾವುಗಳು. ಓಕೆ, ಸೊ ನಿಮಗೆ ಟಾಸ್ಕ್ ಏನಪ್ಪ ಅಂದರೆ ನಾನು ಹಾವುಗಳ ಹೆಸರು ಹೇಳಲ್ಲ, ಜಸ್ಟ್ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀನಿ. ಸೊ ನೀವು 4 ಹಾವು ಯಾವ ಹಾವು ಅಂತ ಕಂಡುಹಿಡಿಯಬೇಕು. ಸೊ ಫಸ್ಟ್ ರೆಸ್ಕ್ಯೂ ಆಗಿದ್ದು ಈ ಹಾವಿನ ಕ್ಯಾರೆಕ್ಟರ್ಸ್ ಏನಪ್ಪ ಅಂದರೆ, ಸೊ ಇದು ಜಸ್ಟ್ ಮರ ಗಿಡಗಳಲ್ಲಿ ವಾಸನ ಮಾಡುತ್ತೆ, ಜಾಸ್ತಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇದು ಡಿಫೆನ್ಸಿವ್ ಆದಾಗ ಬ್ಲೂಯಿಶ್ ಕಲರ್ಗೆ ಅದ್ರ ಸ್ಕೇಲ್ಸು ಟರ್ನ್ ಆಗುತ್ತೆ. ಓಕೆ, ಸೊ ಎರಡನೇ ಹಾವು, ಇದರಲ್ಲಿ ನ್ಯೂರೋಟಾಕ್ಸಿಕ್ ಅನ್ನೋ ಒಂದು ವೆನಮ್ ಇರುತ್ತೆ. ಸೊ ಇದು ಡೈರೆಕ್ಟ್ ನರ್ವಸ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ. ಆ್ಯಂಡ್ ಈ ಹಾವು ಅಂತ ಹಿಸ್ ಮಾಡುತ್ತೆ ಡಿಫೆನ್ಸಿವ್ ಆದಾಗ. ಸೊ ಮೂರನೇದು, ಇದು ಕೂಡ ಹಿಸ್ ಸೌಂಡ್ ಮಾಡುತ್ತೆ. ಇದರಲ್ಲಿ ಹಿಮೋಟಾಕ್ಸಿಕ್ ಅನ್ನೋ ಒಂದು ವೆನಮ್ ಇರುತ್ತೆ. ಸೊ ಇದು ಕಚ್ಚಿದ್ರೆ ಡೈರೆಕ್ಟ್ ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ 4ನೇ ಹಾವು, ಸೊ ಈ ಹಾವನ್ನ ಒಂದು ವಿಷ ಇರೋ ಹಾವಿಗೆ, ಅಂದರೆ ನಾಗರ ಹಾವಿಗಿನ 14 ಪಟ್ಟು ಜಾಸ್ತಿ ವಿಷ ಇರೋ ಹಾವಿಗೆ ಕನ್ಫ್ಯೂಷನ್ ಆಗಿ ಇದನ್ನು ಹಿಡಿದು ಸತ್ತಿರೋರು, ಕಚ್ಚಿಸ್ಕೊಂಡಿರೋರು ತುಂಬ ಜನ. ಓಕೆ, ಸೊ ಕಮೆಂಟ್ ಮಾಡಿ 4 ಹಾವು ಕರೆಕ್ಟಾಗಿ ಯಾರು ಕಮೆಂಟ್ ಮಾಡ್ತೀರಾ, ಸೊ ನೋಡೋಣ ಅವ್ರಿಗೆ ಏನಾದ್ರು ಒಂದು ಗಿಫ್ಟ್ ವ್ಯವಸ್ಥೆ ಅಥವಾ ಯೋಚನೆ ಏನಾದ್ರು ಮಾಡೋಣಂತೆ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಈ ಎಲ್ಲ ಹಾವುಗಳ ಬಗ್ಗೆನೂ ನನ್ನ ಮಾಹಿತಿನೂ ನನ್ನ ವೀಡಿಯೋಸಲ್ಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು, ಬಾಯ್.